ಪ್ರಕಾಶ್ ಪ್ರಥಮ ದಾಳಿಯಲ್ಲಿ ನಿರತನಾಗ್ತಾ ಇದ್ದಾನೆ. ಎಸ್ಪಿ ಬುಲ್ಸ್ ನ ನಾಯಕನಾಗಿ ಪ್ರಕಾಶಿ. ಎರಡು ತಂಡಗಳಿಗೆ ಇದು ಮಹತ್ವದ ಪಂದ್ಯ. ಎಸ್ಪಿ ಬುಲ್ಸ್ ಅಂತೂ ಇದು ಅತ್ಯಂತ ಮಹತ್ವದ ಪಂದ್ಯ. ಮಾಡೋ ಇಲ್ಲ ಮಡಿ ಪಂದ್ಯ ಅಂತ ಹೇಳ್ಬೋದು. ಗೆದ್ದು ತೀರಲೇಬೇಕಾದ ಪಂದ್ಯ. ಅರ್ಜುನ್ ನಾಯಕ ತಂಡದ ಪ್ರಮುಖ ಬೆನ್ನೆಲುಬು. ಅಚ್ಚಳಿಕೆಯಲ್ಲಿನ ಪ್ರಮುಖ ಹಸ್ತ್ರ ಬಜರಂಗ ಬಲಿಗಿರುವ ಎಂತ ಸಂದರ್ಭದಲ್ಲೂ ಕೂಡ ಎದುರಾಳಿಯಿಂದ ಅಂಕವನ್ನು ಹೊತ್ತು ತರುವಂತ ಚಾಲಕಿ ದಾಳಿಗಾರ ಅಫ್ರಿದಿ ತಪ್ಪಿದ್ದಾನೆ. ಪ್ರಮುಖ ದಾಳಿಗಾರನಿಗೆ ಒಂದು ಅಂಕವನ್ನು ಕೊಟ್ಟಿದ್ದಾನೆ. ತನ್ನ ಅಂಕದ ಬೇಟೆ ಆರಂಭಿಸ್ತಾ ಇದ್ದಾನೆ. ಬೋನಸ್ +1 ಪಾಯಿಂಟ್ ಅಂಕಗಳ ಬೇಟೆಯನ್ನು ಆಡ್ತಾ ಇದ್ದಾನೆ ಅರ್ಜುನ್ ನಾಯಕ. 2-0 ಕಿರಣ್. ಎಸ್, ಅದ್ಭುತ ದಾಳಿ ಇದು. ಕಿರಣ್ ಅದ್ಭುತ ದಾಳಿಯನ್ನು ಮಾಡ್ತಾ ದ ಮೋಸ್ಟ್ ವಾಂಟೆಡ್. ಬೋನಸ್ +1 ಪಾಯಿಂಟ್. ಸಮಬಲದಲ್ಲಿ ಪಂದ್ಯ. ಮತ್ತೊಮ್ಮೆ ಅರ್ಜುನ್ ನಾಯಕ ದಣಿವರಿಯದ ದಾಳಿದಾರನಾಗಿ ಸತತ ನಿರಂತರವಾಗಿ. ಎಸ್, ಅದ್ಭುತವಾಯಿತು. ಮುನ್ರಾಜು ತಪ್ಪಿಸಿದ್ದಾನೆ. ಮುನ್ರಾಜು ನಿರೀಕ್ಷೆ ಹುಸಿಯಾಗಿದೆ. ಬಜರಂಗ ಬಲಿ ತಂಡಕ್ಕೆ ಮತ್ತೊಂದು ಅದ್ಭುತವಾದ ಅಂಕ ಹೊತ್ತೊಯ್ದಿದ್ದಾನೆ ಅರ್ಜುನ್ ನಾಯಕ. ಎಸ್, ಚಾಲಾಕಿ ನಾನು ಹೇಳಿದೆ ಮೋಸ್ಟ್ ಡೇಂಜರಸ್ ಪ್ಲೇಯರ್ ಅಂತ. ಯಾವಾಗ ಕ್ಯಾಚ್ ಹೊಡಿತಾನೆ ಅನ್ನೋದು ನಿರೀಕ್ಷೆ ಇರೋದಿಲ್ಲ. ನಾಲ್ಕು 2 ಪಂದ್ಯ ಪ್ರಾರಂಭ ಕಂಡುಕೊಂಡಿದೆ. ಚುರುಕಾದ ಪಾದರಸದಂತ ಆಟಗಾರ. ಕಬಡ್ಡಿಗೆ ಬೇಕಾದ್ದು ಫುಟ್ ಮೂವ್ಮೆಂಟ್, ಗುಡ್ ಯೂಸ್ ಆಫ್ ದ ಫುಟ್ ಮೂವ್ಮೆಂಟ್, ಗುಡ್ ಕಂಟ್ರೋಲ್ ಓವರ್ ದಿ ಬಾಡಿ. ದೇಹದ ಮೇಲಿನ ಸಮತೋಲನವನ್ನು ಪರಿಪೂರ್ಣವಾಗಿ ಕಂಡುಕೊಂಡಿರ್ತಕ್ಕಂಥ ಒಬ್ಬ ಪರಿಪೂರ್ಣ ದಾಳಿಗಾರ ಅರ್ಜುನ್ ನಾಯಕ. ದ ಮೋಸ್ಟ್ ಸಕ್ಸಸ್ಫುಲ್ ರೈಡರ್ ಆಫ್ ದಿಸ್ ಟೂರ್ನಮೆಂಟ್ ಅಂತಾನೆ ಹೇಳ್ಬೋದು. ಕೋಳಿ, ಇದು ಕೋಲಾರದ ಕೋಳಿ. ಕೋಲಾರದ ಚಿನ್ನದ ಗಡಿನಾಡಿನಲ್ಲಿ ಬಂದು ಭಾಗವಹಿಸಿ ಎಸ್ಪಿ ಬುಲ್ಸ್ ತಂಡವನ್ನು ಪ್ರತಿನಿಧಿಸ್ತಾ ಇದೆ. ಕರ್ನಾಟಕ ರಾಜ್ಯ ತಂಡವನ್ನು ಪ್ರತಿನಿಧಿಸಿದಂತ ಪ್ರತಿಭೆ ಕಿರಣ್. ಎಸ್, ಅದ್ಭುತ ದಾಳಿ. ಸ್ಟ್ರಗಲ್ ಇದೆ, ಪರ್ಸ್ಯೂಟ್ ಅವಶ್ಯ ಇಲ್ಲ. ಅದ್ಭುತ ದಾಳಿ. ಕಿರಣ್ ತನ್ನ ಲಯವನ್ನ ಕಂಡುಕೊಳ್ತಾ ಇದ್ದಾನೆ ಈ ಪಂದ್ಯದಲ್ಲಿ. 4-3 1 ಅಂಕದ ಅಲ್ಪ ಮುನ್ನಡೆಯಲ್ಲಿ ಬಜರಂಗ ಬಲಿ. ದತ್ತನಗೆರೆ ಶಂಕರೇಗೌಡರು ಬುಲ್, ಎಸ್ಪಿ ಬುಲ್. ಶಂಕರೇಗೌಡರು ದತ್ತನಗೆರೆ ಬುಲ್ಸ್ ಈ ಮಹತ್ವದ ಪಂದ್ಯಾವಳಿಯಲ್ಲಿ ಮಹತ್ವದ ಗೆಲುವಿಗಾಗಿ ಮಹತ್ವಾಕಾಂಕ್ಷೆಯೊಂದಿಗೆ ಶ್ರಮಿಸ್ತಾ ಇದೆ. 4-3 4-3 in favor of Bajrang Bali. It's a do or die right goes to ಚಾಲಾಕಿ ಜಾಕಿ ಹೆಗಲಿಗೆ ಸವಾಲಿನ ದಾಳಿ. ಎಸ್, ಅದ್ಭುತವಾದ ಈ ಬಾರಿ ಮುನ್ರಾಜು ತಂದಾಗಿಸ್ಕೊಳ್ತಾ ಇದ್ದಾನೆ. ಅದ್ಭುತವಾದ ಡಿಫೆಂಡರ್ ಮುನ್ರಾಜು. ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಸಾಕಷ್ಟು ಸಾಧನೆಯನ್ನ ಮಾಡಿದಂತ ಕೋಲಾರದ ಪ್ರತಿಭೆ ಮುನಿರಾಜು. ಮತ್ತೊಮ್ಮೆ ಕಿರಣ್ ಈ ಪಂದ್ಯದಲ್ಲಿ ಉತ್ತಮ ಲಯವನ್ನ, ಗುಡ್ ಕಮ್ ಬ್ಯಾಕ್ ಅಂತ ಹೇಳ್ಬೋದು. ಗುಡ್ ರಿಟರ್ನ್ ಟು ದ ರಿದಮ್ ಬೈ ಕಿರಣ್.
ಎರಡು ತಂಡಗಳು ಎಚ್ಚರಿಕೆಯಿಂದ ಆಟವನ್ನು ಆಡ್ತಾ ಇದ್ದಾರೆ. ಎಸ್ಪಿ ಬುಲ್ಸ್ಗೆ ಈ ಪಂದ್ಯ ಗೆಲ್ಲಲೇಬೇಕಾದ ಅನಿವಾರ್ಯತೆ. ಅಂಜು ನಾಯಕ ಅಂಕಗಳನ್ನು ತರೋದು ಇವನ ಕಾಯಕ. ಯಸ್ ಬೋನಸ್ +1 ಅಂಕವನ್ನು ನೀಡಲಾಗಿದೆ ಅಂಜು ನಾಯಕರಿಗೆ. ಪ್ರಕಾಶಿ ಡೈರೆಕ್ಟ್ ಮತ್ತೆ ಅತ್ಯುತ್ತಮವಾದ ಹಿಡಿತವನ್ನು ಈ ಬಾರಿ ಹೇಮಂತ್ ಸಾಧಿಸಿದ್ದಾನೆ. ಅಂಜು ನಾಯಕ ಮತ್ತು ಹೇಮಂತ್, ಇಟ್ಸ್ ಅ ಬ್ಯೂಟಿಫುಲ್ ಕಾಂಬಿನೇಷನ್. ಬ್ಲಾಕ್ ವಿಂಗ್ ಬ್ಲಾಕ್ ಕ್ಯಾಚ್, ಅದ್ಭುತವಾದ ಹಿಡಿತ. 7-4 ಇನ್ ಫೇವರ್ ಆಫ್ ಬಜರಂಗ ಬಲಿ ಹೆಸರುಘಟ್ಟ. 7-4 ಸ್ವಾಮಿ ದಾಳಿಯಲ್ಲಿ ಎರಡು ತಂಡಗಳಲ್ಲಿ ಬಲಿಷ್ಠ ಆಟಗಾರಿದ್ದಾರೆ, ಶ್ರೇಷ್ಠ ಆಟಗಾರಿದ್ದಾರೆ. ಎರಡು ತಂಡದ ಆಟಗಾರಿದ್ದು ಪ್ರತಿಷ್ಠೆಯ ಪಂದ್ಯ ಆಗಿದೆ. ಬಜರಂಗ ಬಲಿ ಈಗಾಗಲೇ 2 ಪಂದ್ಯಗಳನ್ನ ಗೆದ್ದು ಅಂಕಗಳಿಗಾಗಿ ಅಗ್ರಸ್ಥಾನವನ್ನು ತಂದಾಗಿಸ್ಕೊಳ್ತಾ ಇದೆ. ಎಸ್ಪಿ ಬೋಸ್ ಒಂದು ರಾನೊಂದಿಗೆ 1 ಅಂಕವನ್ನು ಗಳಿಸಿಕೊಂಡಿದೆ. ಹಾಗಾಗಿ ಈ ಪಂದ್ಯ ಅತ್ಯಂತ ಮಹತ್ವದ ಪಂದ್ಯ ಎಸ್ಪಿ ಬೋಸ್ ತಂಡಕ್ಕೆ. ಕಳೆದ ಬಾರಿಯ ದಾಳಿಯಲ್ಲಿ ಗಾಳಿಯಲ್ಲಿ ದಾಳಿಯನ್ನು ಮಾಡ್ತಾ ಅದ್ಭುತವಾಗಿ ರೀಚ್ ಮಾಡಿ ಒಂದು ಬೋನಸ್ ಒಂದು ಅಂಕವನ್ನು ಗಳಿಸಿಕೊಂಡಿದ್ದಾರೆ ಅಂಜು ನಾಯಕ. ಎದೆಗೊಂದದೆ ತರ್ತಾನೆ ಪ್ರತಿ ಹಂತದಲ್ಲೂ ಅಂಕಗಳನ್ನ. ಈ ಬಾರಿ ಭಾಸ್ಕರ್ನ ನಿರೀಕ್ಷೆ ಹುಸಿಯಾಗಿದೆ. ಅಂಜು ನಾಯಕ ಬಂಧಿಸಲು ಅಸಾಧ್ಯವಾದ ಯಶಸ್ವಿ ದಾಳಿಗಳನ್ನ ಸಂಘಟಿಸ್ತಾ ಇದ್ದಾನೆ ಎದುರಾಳಿ ಪಡೆಯಲ್ಲಿ. ದ ಮೋಸ್ಟ್ ಸಕ್ಸಸ್ಫುಲ್ ರೈಡರ್ ಆಫ್ ದಿಸ್ ಟೂರ್ನಮೆಂಟ್ ಅಂತ ಹೇಳ್ಬೋದು. ರೆಸ್ಟ್ಲೆಸ್ ರೈಡರ್ ಫಾರ್ ಬಜರಂಗ ಬಲಿ. ಈ ಬಾರಿ ಕಿರಣ್ 2 ಅಂಕಗಳನ್ನು ಗಳಿಸ್ಕೊಳ್ತಾ ಬೋನಸ್ ಅಂಕಕ್ಕೆ ಮನವಿ ತಿಳಿಸ್ಕೊತವಾಗಿದೆ. 2 ಪಾಯಿಂಟ್ಸ್ ಟು ಕಿರಣ್. ತಂಡಕ್ಕೆ ಮತ್ತೊಂದು ಅದ್ಭುತವಾದ ರೈಡಿಂಗ್ ನೆರವನ್ನು ನೀಡ್ತಾ ಇದ್ದಾನೆ. ಎಸ್ಪಿ ಬೋಸ್ ವಿರುದ್ಧ ಬಜರಂಗ ಬಲಿ ಸೆಳೆಸ್ತಾ ಇದೆ. 2 ತಂಡಗಳ ಬಲ 8-6. ಕ್ಯಾಪ್ಟನ್ ಆಫ್ ಉಜ್ವಲ್ ಬಂಧಿಸಲು ಸಾಧ್ಯ ಅಂತ ಮತ್ತೊಂದು ಕೊಡಗಿನ ಸಚಿನ್ ಎಸ್ಪಿ ಬೋಸ್ ತಂಡದಲ್ಲಿ ದಾಳಿಯನ್ನು ಸಂಘಟಿಸ್ತಾ ಇದ್ದಾನೆ. ಒಂಬತ್ತು 7 ಪಂದ್ಯ ಸಾಗ್ತಾ ಇದೆ. ಸ್ವಾಮಿ ಈ ಬಾರಿ ಅದ್ಭುತವಾದ ಹಿಡಿತವನ್ನು ಸಾಧಿಸಿಕೊಳ್ತಾ ಇದ್ದಾರೆ ಮುನ್ರಾಜು. ಬ್ಯೂಟಿಫುಲ್ ಡೇರಿಂಗ್ ಬ್ಲಾಕ್ ಕ್ಯಾಚ್. ಕ್ಷಣಾರ್ಧದಲ್ಲಿ ವ್ಯಾಕರಣ ತೆರಗಿದ್ದಾನೆ ಸ್ವಾಮಿ ಮೇಲೆ. 9-8 ಡಿಫೆನ್ಸ್ ಅನ್ನು ಅದ್ಭುತವಾಗಿ ಕಾಯ್ದಿರಿಸಿಕೊಳ್ತಾ ಇದ್ದಾನೆ ಮುನ್ರಾಜು, ಅನುಭವಿ ಆಟಗಾರ.
ಮತ್ತೊಮ್ಮೆ ಅಂಜುನಾಯಕನ ದಾಳಿ 9-9ರಲ್ಲಿ ಸಮಬಲದಲ್ಲಿ ಪಂದ್ಯ ಸಾಗ್ತಾ ಇದೆ. SP ಬುಲ್ಸ್ ತೀವ್ರ ಪೈಪೋಟಿಯನ್ನ ತೀವ್ರ ಸೆಣಸಾಟದಲ್ಲಿ ಎದುರಾಳಿಗೆ ನೀಡ್ತಾ ಇದೆ. ಅಂಜು ನಾಯಕ ಅಂಜದ ಎದೆಗುಂದದ ಅಂಕಗಳನ್ನ ತರುವುದೇ ಇವನ ಕಾಯಕ. ಶ್ರೇಷ್ಠ ದಾಳಿಗಾರನಾಗಿ ಒಂಬತ್ತು ಪ್ರಕಾಶಿ ದಾಳಿ ವಿಭಾಗದಲ್ಲಿ SP ಬುಲ್ಸ್ ತಂಡ ನಾಯಕನ ದಾಳಿ. ಉತ್ತಮ ನಿರ್ವಹಣೆಯನ್ನ ಡಿಫೆನ್ಸ್ ನಿರ್ವಹಣೆಯನ್ನ ನೀಡ್ತಾ ಇದ್ದಾನೆ ಮುನ್ರಾಜು ಸಹ ಆಟಗಾರನ ನಿಯಂತ್ರಿಸ್ತಾ. ಗುಡ್ ಕಮ್ ಬ್ಯಾಕ್ ಬೈ SP ಬುಲ್ಸ್. 9-9 ಸಮಬಲದಲ್ಲಿ ಪಂದ್ಯ ಸಾಗ್ತಾ ಇದೆ. ಎರಡು ಉಭಯ ತಂಡಗಳು 9-9 ಅಂಕಗಳನ್ನು ಕಲೆ ಹಾಕಿದ್ದಾರೆ. ಸಮಬಲದಲ್ಲಿ ಸಮ ಸಾಮರ್ಥ್ಯದಲ್ಲಿ ಸಮಬಲದ ಹೋರಾಟ ಇಲ್ಲಿ ಸಾಗ್ತಾ ಇದೆ. ಅದ್ಭುತವಾದ ಡಿಫೆನ್ಸ್ ಅನ್ನು ಈ ಬಾರಿ ಮುನ್ರಾಜು ಕಂದಾಕ್ಸ್ಕೊಳ್ತಾ ಇದ್ದಾನೆ. ಕಿರಣ್ ದಾಳಿ ವಿಭಾಗದಲ್ಲಿ ಕೋಲಾರದ ಪ್ರತಿಭೆ SP ಬುಲ್ಸ್ ತಂಡವನ್ನು ಪ್ರತಿನಿಧಿಸ್ತಾ ಇದ್ದಾನೆ. ಈತರು ಕೂಡ ಈ ಪಂದ್ಯಾವಳಿ ಅದ್ಭುತವಾದ ಯಶಸ್ಸನ್ನು ಕಂಡುಕೊಳ್ತಾ ಇದ್ದಾನೆ. ಕಾದು ನೋಡಬೇಕಾಗಿದೆ ಮತ್ತೊಂದು. ಕಿರಣ್ ಮತ್ತೊಮ್ಮೆ ಮಹತ್ವದ ಒಂದು ಗೋಲ್ಡನ್ ಪಾಯಿಂಟ್ ಅನ್ನು ತಂದುಕೊಂಡಿದ್ದಾರೆ. 10-9 ಒಂದು ಅಂಕದ ಮುನ್ನಡೆಯಲ್ಲಿ SP ಬುಲ್ಸ್. ಕ್ಯಾಪ್ಟನ್ ಆಫ್ ವಿಶ್ವ ವಾರಿಯರ್ಸ್, ಕ್ಯಾಪ್ಟನ್ ಆಫ್ ಪಾಂಡವಾಸ್ ದಯವಿಟ್ಟು ಇಲ್ಲಿ ನಮ್ಮನ್ನು ಸಂಪರ್ಕಿಸಿ. ಕ್ಯಾಪ್ಟನ್ ಆಫ್ ಪಾಂಡವಾಸ್, ಕ್ಯಾಪ್ಟನ್ ಆಫ್ ವಿಶ್ವ ವಾರಿಯರ್ಸ್ ದಯವಿಟ್ಟು ನಮ್ಮನ್ನು ಸಂಪರ್ಕಿಸಬೇಕು. ಮತ್ತೊಂದು ಅದ್ಭುತವಾದ ಹಿಡಿತವನ್ನು ಈ ಬಾರಿ ಮುನ್ರಾಜು ದ ಮೋಸ್ಟ್ ಸಕ್ಸಸ್ಫುಲ್ ಡಿಫೆಂಡರ್ ಆಗಿ ಅದ್ಭುತ ಡಿಫೆನ್ಸ್ ಅನ್ನು ನಿರ್ವಹಿಸ್ತಾ ಇದ್ದಾನೆ. SP ಬುಲ್ಸ್ ತಂಡಕ್ಕೆ ಬೆನ್ನೆಲುಬು ಭದ್ರ ಗೋಡೆಯಾಗಿದ್ದಾನೆ ಮುನಿರಾಜು. ಕೋಲಾರದ ಪ್ರತಿಭೆ ಕಿರಣ್ ಮತ್ತು ಮುನಿರಾಜು ಅದ್ಭುತ ಸಾಧನೆಯನ್ನು ಇಲ್ಲಿ ಮಾಡ್ತಾ ಇದ್ದಾರೆ. ಪಾಂಡವಾಸ್ ಮತ್ತು ವಿಶ್ವ ವಾರಿಯರ್ಸ್ ತಂಡ ನಾಯಕ ದಯವಿಟ್ಟು ನಮ್ಮನ್ನು ಸಂಪರ್ಕಿಸಬೇಕು ಕೂಡಲೇ. ಮಂಜು ನಾಯಕ ಮತ್ತು ಹೇಮಂತ ಅದ್ಭುತವಾದ ಬಂಧನವನ್ನು ಪ್ರಮುಖ ದಾಳಿಗಾರ ಕಿರಣನ ಬಂಧಿಸಿ 2 ಅಂಕಗಳನ್ನು ಗಳಿಸಿಕೊಡ್ತಿದ್ದಾರೆ. What a beautiful, magnificent catch. ಸೂಪರ್ ಟ್ಯಾಕಲ್, ಸೂಪರ್ ತಿರುವನ್ನು ಪಡೆದುಕೊಳ್ತಾ ಇದೆ. ವಿಶ್ವ ಮತ್ತು ಸಂಜಯ್ ಬಾಪಳ್ಳಿ ಕ್ಯಾಪ್ಟನ್ ಆಫ್ ಪಾಂಡವಾಸ್. ವಿಶ್ವ ಕರಿ ಒಂದು ಬೇಗ. ಅದ್ಭುತ, ಅತ್ಯದ್ಭುತ, ರೋಚಕ, ನಿರ್ಣಾಯಕ, ಅತಿರೋಚಕ ಕಾದು ಕೂತಿದ್ದ ಮುನ್ರಾಜು ಅಂಜು ನಾಯಕರನ್ನು ಹೊರದಬ್ಬಬೇಕು ಅಂತ ಈ ಬಾರಿ ಸೇರಿನ ತವಕದಲ್ಲಿದ್ದ ಮುನ್ರಾಜು ಅದ್ಭುತವಾಗಿ ಆಡಿದ್ದಾನೆ. ಒಳ್ಳೆ ಬ್ಯೂಟಿ. ಮುನ್ರಾಜು ದ ಬೆಸ್ಟ್ ಸಕ್ಸಸ್ಫುಲ್ ಡಿಫೆಂಡರ್ ಆಗಿ SP ಬುಲ್ಸ್ ತಂಡವನ್ನು ಮುನ್ನಡೆಸ್ತಾ ಇದ್ದಾನೆ. ಮತ್ತೊಮ್ಮೆ ಕಿರಣ್ ಇದು ಸವಾಲು. ಕಳೆದ ಬಾರಿಯ ಸೂಪರ್ ಟ್ಯಾಕಲ್ ನ ಸೇಡನ್ನು ತೀರಿಸಿಕೊಳ್ತಾನೆ. ಕಾದು ನೋಡಬೇಕಾಗಿದೆ. ಸೂಪರ್ ಟ್ಯಾಕಲ್ ಆಗ್ಬೋದಾ? ಈ ಬಾರಿ ಯಶಸ್ವಿಯಾಗಿ ಕಿರಣ್ ಅದ್ಭುತವಾಗಿ ಮೀನಿನ ತೆಗೆದು ಸುಳಿತಾನೆ. ಕಿರಣ್ ದ ಮೋಸ್ಟ್ ಸಕ್ಸಸ್ಫುಲ್ ರೈಡರ್ ಆಫ್ ದಿಸ್ ಮ್ಯಾಚ್ ಅಂತ ಹೇಳ್ಬೋದು. SP ಬುಲ್ಸ್ ತಂಡಕ್ಕೆ ಬೆನ್ನೆಲುಬಾಗಿದ್ದಾನೆ. ಬದಲಿ ಆಟಗಾರನಾಗಿ ಅಖಿಲ್ ಯುವ ಆಟಗಾರ, ಕ್ಲಾಸಿಕ್ ನ್ಯಾಷನಲ್ಸ್ ನ ಯುವ ಆಟಗಾರ ರೈಡರ್ ಆಗಿ ಅವರನ್ನ ಅಂಕಗಳಿಸ್ತಾ ಇದ್ದಾರೆ. ಅದ್ಭುತ ಪಂದ್ಯದಲ್ಲಿ ಅದ್ಭುತ ರೀತಿಯಲ್ಲಿ ಸಾಗ್ತಾ ಇದೆ. ಸಮಬಲದ ಹೋರಾಟವನ್ನು 2 ತಂಡಗಳು ನೀಡ್ತಾ ಇದ್ದಾವೆ. ಅಖಿಲ್ ಯುವ ಆಟಗಾರ ಚೆಸ್ಟ್ ನಂಬರ್ 9 ಬದಲಿ ಆಟಗಾರನಾಗಿ ಅಂಕಣ ಪ್ರವೇಶಿಸ್ತಾ
ಅಫ್ರಿದಿ ಈಗ ಸಾಧನೆಯನ್ನು ಮಾಡಿದರೆ ಉತ್ತಮ ಕೈ ಚಳಕದ ಪ್ರದರ್ಶನವನ್ನು ನೀಡ್ತಾ ಎರಡು ತಂಡಗಳ ಮುಖಾಬಲದಲ್ಲಿ ಬಲ ಈ ರೀತಿ ಇದೆ. 16-12 SP ಬುಲ್ಸ್ ಪರವಾಗಿ 4 ಅಂಕಗಳ ಅಂತರದ ಭರ್ಜರಿ ಮುನ್ನಡೆಯನ್ನು ಪಡೆದುಕೊಳ್ತಾ ಇದೆ. 16-12 16-12 SP ಬುಲ್ಸ್. 16-12 ಬಜರಂಗ ಬಲಿ ವಿರುದ್ಧ 4 ಅಂಕಗಳ ಅಂತರದ ಸ್ಪಷ್ಟ ಮುನ್ನಡೆಯನ್ನು ತಂದಾಕಿಸಿಕೊಳ್ತಾ ಇದೆ. ಮುನಿರಾಜು ಅನುಭವಿ ಡಿಫೆಂಡರ್ ತನ್ನ ಅನುಭವದ ದಾರಿಯನ್ನ ಸಹ ಆಟಗಾರರಿಗೆ ನೀಡ್ತಾ ಇದ್ದಾನೆ. ವಾಟ್ ಎ ಬ್ಯೂಟಿಫುಲ್ ಕಾಂಬಿನೇಷನ್. ಎರಡು ತಂಡಗಳಲ್ಲೂ ಅದ್ಭುತ ಆಟದ ಪ್ರದರ್ಶನ ನೀಡ್ತಾ ಇದ್ದಾರೆ. ನಿಜವಾಗ್ಲೂ ನನಗಂತೂ ರಕ್ತದ ಒತ್ತಡ ಹೆಚ್ಚಾಗ್ತಾ ಇದೆ. ನಿಮಗಿದೆಯೋ ಗೊತ್ತಿಲ್ಲ. ಇದೆ ಗುಡ್ ಇರುವ डांस है ಎರಡು ಬಲಿಷ್ಠ ತಂಡಗಳಲ್ಲಿ ಗರಿಷ್ಠ ಅಂಕ ಗಳಿಕೆಗಾಗಿ ಬಲಿಷ್ಠ ತಂಡಗಳಲ್ಲಿ ಸೆಣಸ್ತಾ ಇದ್ದಾವೆ. ಮಾಡೋರಲ್ಲಿ ಮಣಿ ಪಂದ್ಯ SP ಬುಲ್ಸ್ ಬಾರಿಗೆ ಅನ್ಬೋದು. ಈ ಪಂದ್ಯ ಗೆಲ್ಲಲು ಬೇಕಾದ ಅನಿವಾರ್ಯತೆ ಬಜರಂಗ ಬಲಿಯನ್ನು ಕಟ್ಟಿ ಹಾಕಲೇಬೇಕಾಗಿದೆ SP ಬುಲ್ಸ್. ಈ ಗೆಲುವು ಅವರಿಗೆ ಅತ್ಯಮೂಲ್ಯ. ಸಮಾಧಾನ ಎರಡು ಬಲಿಷ್ಠ ತಂಡಗಳ ಮುಖಾಬಲದಲ್ಲಿ ಬಲ ಈ ರೀತಿ ಇದೆ. 16-14 SP ಬುಲ್ಸ್ ಪರವಾಗಿ ಸಚಿನ್ ಕೊಡಗಿನ ಕುವರನ ಮನವಿಯನ್ನ ತಿರಸ್ಕೃತವ ಕಾದು ನೋಡೋಣ. ಇದರೊಂದಿಗೆ ಒಂದು ಬಳುವಳಿ ಅಂಕ ಅನ್ಬೋದು ಬಜರಂಗ ಬಲಿಗೆ. 16-15 ಸೂಪರ್ ರೀತಿಯಲ್ಲಿ ರಕ್ತದ ಒತ್ತಡವನ್ನು ಹೆಚ್ಚಿಸುವ ರೋಚಕ ನಿರ್ಣಾಯಕ ಪಂದ್ಯದಲ್ಲಿ ಸಾಕ್ತಾ ಇದೆ. 16-15 ಬಜರಂಗ ಬಲಿಗೆ ಸಾಕಷ್ಟು ಅಭಿಮಾನಿಗಳಿದ್ದಾರೆ. ಹೆಸರುಗಳ ಸ್ಥಳೀಯ ತಂಡ ಬಜರಂಗ ಬಲಿ ವಿರುದ್ಧ ಸೆಣಸ್ತಾ ಇದೆ SP ಬುಲ್ಸ್. ಅಂಜು ನಾಯಕ ಈಗ ಆತಂಕಗೊಳಗಾಗಿದ್ದಾರೆ. 16-16 ಅಂಜದೆ ಎದುರುಗೊಂಡರೆ ಮುನ್ನುಗ್ಗಿ ಅಂಕಗಳನ್ನು ತರುವುದೇ ಇವರ ಕಾಯಕ. ಅಂಜು ನಾಯಕ ಸಮಬಲದ ಹೋರಾಟ ಇಲ್ಲಿ ಸಾಕ್ತಾ ಇದೆ. ನೋಡೋಕೆ ಒಂದು ಬೊಂಬಾಟ, ಕಬಡ್ಡಿಯ ರಸದೂಟ, ಭಾನುವಾರದ ಬಾಡೂಟ ಎಲ್ಲ ಬಿಟ್ಟು ಇಲ್ಲಿ ಕಬಡ್ಡಿಯ ರಸದೂಟವನ್ನು ನೀವು ಅನುಭವಿಸಿದ್ವಿ. ಅದ್ಭುತವಾದ ರೀತಿಯಲ್ಲಿ ಇಲ್ಲಿ ಸಾಕ್ತಾ ಇದೆ. ಎಸ್, ಈ ಬಾರಿ ಶ್ರೇಷ್ಠ ತಮ್ಮ ಪ್ರದರ್ಶನ ಮಾಡ್ತಾ 17-16 ಶ್ರೇಷ್ಠ ದಾಳಿ. ಒಂದು ಕಡೆ ಅಂಜು ನಾಯಕ, ಇನ್ನೊಂದು ಕಡೆ ಕಿರಣ. ಇಬ್ಬರು ಧ್ಯೇಯವಾಗಿದ್ದು ನಮ್ಮ ಧ್ಯೇಯ ಇಲ್ಲಿ 100ಕ್ಕೆ 100ರಷ್ಟು ಈಡೇರಿದೆ. ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಆಟಗಾರನ ಕರೆತಂದು ಒಂದು ಶ್ರೇಷ್ಠತಮ ಉತ್ತಮ ದರ್ಜೆಯ ಕ್ರೀಡಾಕೂಟವನ್ನು ನಾವು ನೆರವೇರಿಸಿದ್ವಿ. ಅದರ ಹೆಮ್ಮೆ ಪುಲಿಕೇಶಿ ಸ್ಪೋರ್ಟ್ಸ್ ಕ್ಲಬ್ ಎಲ್ಲ ಸಂಘಟಕರಿಗೆ, ಸಂಚಾಲಕರಿಗೆ, ಅವಿರತ ಶ್ರಮಿಸಿದ ಎಲ್ಲ
ನನ್ನ ಸನ್ಮಿತ್ರರಿಗೆ ಸಲ್ಲುತ್ತೆ. ಹದಿನೇಳು 16 ಎಸ್ ಬಿ ಬೋಸ್ ಒಂದು ಅಂಕದ ಮುನ್ನಡೆಯಲ್ಲಿ ಇದರೊಂದಿಗೆ ಪ್ರಥಮಾರ್ಧದ ನಿಶಾನೆಯನ್ನು ನೀಡ್ತಾ ಇದ್ದಾರೆ. ಹಾಫ್ ಟೈಮ್ ಎಸ್ ಬಿ ಬೋಸ್ ದ್ವಿತೀಯಾರ್ಧಕ್ಕೆ ಚಾಲನೆಯನ್ನ ನೀಡ್ತಾ ಇದ್ದಾರೆ. ಮುಖ್ಯ ತೀರ್ಪುಗಾರರಾದ ವಿಶ್ವನಾಥ್ ರವರು HCL ನ ರಾಷ್ಟ್ರೀಯ ಕಬಡ್ಡಿ ಕ್ರೀಡಾಪಟು, ಅನುಭವಿ ನುರಿತ ರಾಷ್ಟ್ರೀಯ ತೀರ್ಪುಗಾರರು. ಅಂಚುನಾಯಕ ನಿರಂತರವಾಗಿ ರೆಸ್ಟ್ಲೆಸ್ ರೈಡರ್ ಅಂತಾನೆ ಹೇಳ್ಬೋದು ಇವನನ್ನ. ದಣಿವರಿಯದ ದಾಳಿಗಾರ ಅಂದ್ರೆ ಅಂಜು ನಾಯಕ. 17-16 ಎಸ್ ಬಿ ಬೋಸ್ ಒಂದು ಅಂಕದ ಮುನ್ನಡೆಯಲ್ಲಿದೆ. ಪ್ರಕಾಶಿ ಕ್ಲಾಸಿಕ್ ನ್ಯಾಷನಲ್ ಸಮುದಾಯ ಪ್ರತಿಭೆ ಎಸ್ ಬಿ ಬೋಸ್ ತಂಡದ ನಾಯಕನಾಗಿ ಈ ಬಾರಿ ಮತ್ತೊಂದು ಡೈವಿಂಗ್ ಕ್ಯಾಚ್ಗೆ ಬಂದಿ ಆಗ್ತಾ ಇದ್ದಾನೆ. ಬ್ಯೂಟಿಫುಲ್ ಡೈವಿಂಗ್ ಕ್ಯಾಚ್ಗೆ 2 ಮೊಣಕಾಲಿಗೆ ಬಂದಿಯಾಗಿದ್ದಾನೆ. ಸ್ವಾಮಿ ಯಶಸ್ವಿ ಡಿಫೆಂಡರ್ ಆಗಿ 17 ಮತ್ತೊಮ್ಮೆ ಅಂಜು ನಾಯಕ. 3 ಜನ ಡಿಫೆಂಡರ್ಗಳಿದ್ದಾರೆ. ಸೂಪರ್ ಟ್ಯಾಕಲ್ ಕೂಡ ಆನ್ ಆಗಿದೆ. ಸೂಪರ್ ಟ್ಯಾಕಲ್ ಮುನಿ ಕಬಡ್ಡಿಯ ಒಬ್ಬ ಸೂಪರ್ ಭದ್ರಗೊಡೆಯಾಗಿ ತನ್ನ ಅನುಭವದ ದಾರಿಯನ್ನು ನೀಡ್ತಾ ಇದ್ದಾನೆ. ಪ್ರಮುಖ ದಾಳಿಗಾರನ ತನ್ನ ಬಲಿಷ್ಠ ಬಾಹುವಿನ ಒಳಗೆ ಬಾಚಿ ತಪ್ಪಿ ಅವನನ್ನ ಎತ್ತಿ ಕುಕ್ಕಿದ್ದಾನೆ. ಅದ್ಭುತವಾಗಿದ್ದು ಹಿಡಿತ ಮಾತ್ರ. ಮೋಸ್ಟ್ ಮ್ಯಾಗ್ನಿಫಿಷೆಂಟ್ ಸಕ್ಸಸ್ಫುಲ್ ಬ್ಲಾಕ್ ಕ್ಯಾಚ್ ಬೈ ಮುನಿ. ಅದ್ಭುತವಾದ ಡಿಫೆಂಡರ್ ಅವನು. ಆತ HCL ತಂಡವನ್ನು ಪ್ರತಿನಿಧಿಸ್ತಾ ಇದ್ದ. ಮೂಲತಃ ಕೋಲಾರದ ಹುಡುಗ. ಓಡಿ ಸ್ಪೋರ್ಟ್ಸ್ ಕ್ಲಬ್ನ ಡಿಫೆಂಡರ್ ಆಗಿ ಭೀಮನ ಬಲದ ತೊಡಗುತ್ತಿ ದೈತ್ಯಾಕಾರದ ದಾಳಿಕೋರ. ಚಾಲಕಿ ಚಾಕಿ ಯಾಕೆ ಗೊತ್ತಿಲ್ಲ, ವಾಪಸ್ ಹೋಗ್ತು. ಅವನ ಲೆಕ್ಕಾಚಾರ ಬೇರೆ ಇದೆ. ಕಿರಣನಿಗೆ ಸವಾಲಿನ ದಾಳಿಯನ್ನು ನೀಡಲಾಗ್ತಾ ಇದೆ. ಯಶಸ್ಸನ್ನು ಗಳಿಸ್ಕೊಳ್ತಾ ಇದ್ದಾನೆ. ಒಂದು ಅಂಕವನ್ನು ಗಳಿಸ್ಕೊಳ್ತಾ ಹೇಮಂತ್ ಡಿಫೆಂಡರ್ ಅದನ್ನ ಸ್ಪರ್ಶಕ್ಕೊಳಗಾಗಿದ್ದಾನೆ. ಚಾಲಾಕಿ ಜಾಕಿಗೆ ನೀಡಲಾಗ್ತಾ ಇದೆ. 3 ಅಂಕಗಳ ಮುನ್ನಡೆಯನ್ನ ಎಸ್ ಬಿ ಬೋಸ್ ತಂಡ ಪಡ್ಕೊಳ್ತಾ ಇದೆ. ಚಕವಿಕಿ ಚಾಲಾಕಿ ಅಡಿ ಗಲಿ ಬಿಲಿ ಚಾಲಾಕಿ ರಚಿಸಿಕೊಳ್ತಾ ಎಸ್ ಬಿ ಅದ್ಭುತವಾದ ಕ್ಷಣ. ಚಕಮಕಿ ಚಾಲಾಕಿ ಜಾಕಿ ಗಲಿಬಿಲಿ ಮಾಡಿದ್ರು. ಕೊನೆಗೆ ತಾವೇ ಸ್ವಯಂ ಬಂದಿ ಆದ್ರು. ಮುನಿರಾಜು ಎಷ್ಟು ಹೊಗಳಿದ್ರು ಸಾಲದು.
ದ ಮೋಸ್ಟ್ ಸಕ್ಸಸ್ಫುಲ್ ಡಿಫೆಂಡರ್ ಆಫ್ ದಿಸ್ ಮ್ಯಾಚ್ ಅಂತಾನೆ ಹೊಗಳಬಹುದು. ಆತನನ್ನ ಅದ್ಭುತವಾಗಿ ಪಂದ್ಯವನ್ನು ನೆರವೇರಿಸ್ತಾ ಇದ್ದಾನೆ. ಉತ್ತಮ ಡಿಫೆನ್ಸ್ ನ ನಿರ್ವಹಣೆ ಆತನಿಂದ ಮೂಡಿ ಬರ್ತಾ ಇದೆ. 21-17 4 ಅಂಕಗಳ ಅಂತರದ ಮುನ್ನಡೆಯನ್ನ ಕಾಯ್ದಿರಿಸಿಕೊಳ್ತಾ ಇದೆ ಎಸ್ಪಿ ಬುಲ್ಸ್. ಶಂಕರೇಗೌಡರು ಬೆತ್ತನಗೆರೆ ಬುಲ್ಸ್ ಅವರ ಒಂದು ಪ್ರಾಯೋಜಕತ್ವದ ಮಾಲೀಕತ್ವದ ತಂಡ. ಸಚಿನ್ ಕೊಡಗಿನ ಮೂಲದ ಹುಡುಗ ನಮ್ಮ ಪಂದ್ಯಾವಳಿಗೆ ಬಂದು ಭಾಗವಹಿಸಿದ ಅವರಿಗೆ ಅಭಿನಂದನೆಗಳು. ಮತ್ತೊಮ್ಮೆ ತರುಣ್ ತಂಡಕ್ಕೆ ಉಪಯೋಗವಾಗುವಂತ ಒಬ್ಬ ಶ್ರೇಷ್ಠ ದಾಳಿಗಾರ ತರುಣ್. ಕೋರ್ಟು ನೀರು ಬೇಕಾ ಇಲ್ಲ ಬಾಟ್ಲಿಗೆ ನೀರು ಬೇಕಾ ವ್ಯತ್ಯಾಸ ಆಗ್ತಾನೆ. ಭಾನುವಾರ ಮಹೇಶ ಬಾಟ್ಲಿಗೆ ನೀರು ಹಾಕು. ಮ್ಯಾಟ್ ಕಣ ಇದು. ರೋಚಕ ರೀತಿಯಲ್ಲಿ ಪಂದ್ಯ ಸಾಗ್ತಾ ಇದೆ. ಎಲ್ಲರೂ ಹೇಳ್ತೀನಿ. Jordan right. 21-18 in favor of SB Bulls. (22-18) Right from Kiran. ಮತ್ತೊಂದು ಅದ್ಭುತವಾದ ಕಂಬ್ಯಾಕ್ ಒಂದಿಗೆ ಎಸ್ಬಿ ಬುಲ್ಸ್ ಎದುರಾಳಿ ಬಜರಂಗ ಬಲಿಗೆ ಏಟಿಗೆ ತಿರುಗೇಟನ್ನು ನೀಡ್ತಾ ಇದೆ. ಯಾವ ಸಂದರ್ಭದಲ್ಲಿ ಯಾವ ರೀತಿ ಪಂದ್ಯ ತಿರುವನ್ನ ಪಡೆದುಕೊಳ್ಳಿ ಕಾದು ನೋಡಬೇಕಿದೆ. ಎರಡು ತಂಡಗಳ ಬಲಾಬಲ ಈ ರೀತಿ ಇದೆ. 23-18 ದ ಮೋಸ್ಟ್ ಸಕ್ಸಸ್ಫುಲ್ ರೈಡರ್ ಆಫ್ ದಿಸ್ ಮ್ಯಾಚ್ ಅಂತಾನೆ ಹೇಳ್ಬೋದು. ಏಕಾಂಗಿಯಾಗಿ ತಂಡವನ್ನು ಮುನ್ನಡೆಸ್ತಾ ಇದ್ದಾನೆ. ಕೋಲಾರ ಭಾಗದ ಗ್ರಾಮೀಣ ಸೊಗಡಿನ ಪ್ರತಿಭೆ ಕಿರಣ್, ಒಬ್ಬ ಯುವ ಉದ್ಯೋನ್ಮುಖ ಆಟಗಾರ. ಕರ್ನಾಟಕ ರಾಜ್ಯ ತಂಡದಲ್ಲಿ ಈಗಾಗಲೇ ಸ್ಥಾನವನ್ನು ಪಡೆದಿರತಕ್ಕಂಥ ಯುವ ಆಟಗಾರ ಕಿರಣ್. ವೇಸ್ಟಿಂಗ್ ಆಫ್ ಟೈಮ್ ಕಾಲಹರಣ ತಂತ್ರಗಾರಿಕೆಯನ್ನು ಮೈಗೂಡಿಸಿಕೊಳ್ತಾ ಇದ್ದಾನೆ. ಇಟ್ಸ್ ಬ್ಯೂಟಿಫುಲ್ ಗುಡ್ ಟೆಕ್ನಿಕ್ ಯೂಸ್ಡ್ ಬೈ ಎಸ್ಬಿ ಬುಲ್ಸ್. ಅದ್ಭುತ, ಅತ್ಯದ್ಭುತ.
Sunil. Yes. What a beautiful daring dash catch by Munraju. Tan SP Busta Batra Gode Ata. What the defense Pundige? Mr. Do our direct. Yamar Wantila, super tackle Nagide. Nana, Nana. ನಾನೇ ಗೆದ್ದೆ ಅಂತ ಹೇಳಿ ಕಿರಣ್ ಬೀಗ್ತಾ ಇದ್ದಾನೆ. ತಂಡಕ್ಕೆ ಉಪಯುಕ್ತವಾಗಬಲ್ಲ 2 1+2 3 ಪಾಯಿಂಟ್ಸ್ ಗೋಸ್ ಟು ಕಿರಣ್. ಉತ್ತಮ ಭದ್ರ ಬುನಾದಿಯನ್ನ ಕಿರಣ್ ಮತ್ತು ಮುನಿ ಅದ್ಭುತ ಡಿಫೆನ್ಸ್ ಅನ್ನು ಕಾಯ್ದಿರಿಸಿಕೊಳ್ತಾ ತಂಡವನ್ನು ಅದ್ಭುತವಾಗಿ ನಿಯಂತ್ರಿಸ್ತಾ ಇದ್ದಾರೆ. ಉತ್ತಮ ನಿರ್ವಹಣೆಯನ್ನು ಪ್ರಕಾಶಿ ಕೂಡ ನಿರ್ವಹಿಸ್ತಾ ಇದ್ದಾನೆ. 27-18. Yes, bonus to the Raider. 27-19. ಎಂಟು ಅಂಕಗಳ ಅಂತರ. SB Bulls ನ ನಾಯಕ ಪ್ರಕಾಶಿ ಎಚ್ಚರಿಕೆಯಿಂದ ಪಂದ್ಯವನ್ನು ನಿಯಂತ್ರಿಸ್ತಾ ಇದ್ದಾನೆ. 27-19. ಪ್ರೊಸೀಜರ್ ಏನಿದೆ ಅದು ಮಾಡ್ರಿ. ಆಫ್ಟರ್ ದಟ್ ಕ್ಯಾಪ್ಟನ್ ಕಂಟ್ರೋಲ್ ಯುವರ್ ಟೀಮ್ ಅಂತ ನಾನು ಹೇಳ್ತಿಲ್ಲ, ನೀನ್ ಯಾಕೆ ಹೇಳ್ತಾವ? ನಾನು ಹೇಳಂಗಿಲ್ಲಪ್ಪ, ಹಂಗ ಅವ್ರು ಹೇಳ್ತಾರೆ ಅಂತ ನಾನು ಹೇಳ್ಬೋದು ಅಷ್ಟೇ. ಹೌದು ಹುಲಿಯಾ. 27-19. ಶಂಕರೇಗೌಡರು ಬೆತ್ತನಗೆರೆ ಅವ್ರು ಬುಲ್ಸಿದ್ದು ಗೂಳಿಗಳು. ಅವ್ರು ಕಾಣಿಸ್ಕೊಳಲ್ಲ. ಊಟ ಇದೆಯಲ್ಲ, ನೀವೇನೆಲ್ಲ ಕೇಳಲ್ಲ, ಯಾರು ಹೇಳಕ್ಕಾಗಲ್ಲ. ಕೋಲಾರದವರು, ಬೆಂಗಳೂರಿನವರು. ಹೌದು ಹುಲಿಯಾ, ಮಗನ್ ವರ್ಲ್ಡ್ ವೈಡ್ ಫಾರಿನ್ ಆಗಂತೀರ. ಹೌದು ಹುಲಿಯಾ, ಕೂತ್ಕೊಂಡು ಅಂದಿದ್ದು. ಪ್ರಕಾಶ್ ದಿ ಕ್ಯಾಪ್ಟನ್ ಆಫ್ SB Bulls. ಮಾಡುವೆಲ್ಲ ಮಡಿದಾಳಿಯ ಹೊಣೆಯನ್ನು ಹೊತ್ತಿದ್ದಾನೆ ನಾಯಕನಾಗಿ ಪ್ರಕಾಶಿ. ಬೋನಸ್ ಅನ್ನು ಪಡ್ಕೊಂಡಿದ್ದಾನೆ, ಆದ್ರೂ ಕೂಡ ಅಂಕದ ಹೊರದಿದ್ದಾನೆ. ಸ್ಟ್ರಗಲ್ ಇದೆ ಪಾಪ. ಒಂದು ಬೋನಸ್ ಅಂಕವನ್ನು SB Bulls ತಂಡ ಪಡೆದುಕೊಂಡಿದೆ. ಒಂದು ಡಿಫೆನ್ಸಿವ್ ಗುಡ್ ಟೆಕ್ನಿಕ್ ಡ್ಯಾಶಿಂಗ್ ಕ್ಯಾಚ್ ಒಂದು ಅಂಕ, ಹಿಡಿತದ ಅಂಕವನ್ನು ಪಡೆದುಕೊಳ್ತಾ ಇದ್ದಾರೆ. ಇದರೊಂದಿಗೆ ಎರಡು ತಂಡಗಳ ಬಲಾಬಲ ಈ ರೀತಿ ಇದೆ. 28-21 7 ಅಂಕಗಳ ಅಂತರದ ಮುನ್ನಡೆಯನ್ನು ಕಾದಿರಿಸಿಕೊಳ್ತಾ ಇದೆ SB. ಈ ಬಾರಿ ಮತ್ತೊಂದು ಕಪ್ಪಸಿಗಿದ್ದಾನೆ ಭಾಸ್ಕರ್. ಈ ಬಾರಿ ಕೂಡ ಸತತ 3 ವಿಫಲ ಯತ್ನಗಳು. ಅಂಚುನಾಯಕನ ಬಂಧಿಸಿ ವಿಫಲನಾಗಿದ್ದಾನೆ. ವಿಚಲಿತನಾಗಿ ಹತಾಶನಾಗಿ ಹಿಂದಿರುಗ್ತಾ ಇದ್ದಾನೆ. Sachin from Kodagu. Yes, super reach ನೊಂದಿಗೆ ಹೊರಸಂಗವಾಗಿ ಮನೆ ಎತ್ತಿಸಿಕೊಳ್ತಾ ಇದೆ.
29-22 7 ಅಂಕಗಳ ಅಂತರವನ್ನು ಕಾಯ್ದಿರಿಸಿಕೊಳ್ತಾ ಇದೆ ಎಸ್ಪಿ ಬುಲ್ಸ್. ಶಂಕರೇಗೌಡ ಬುಲ್ಸ್ ಬೆತ್ತನಗೆರೆ 7 ಅಂಕಗಳ ಅಂತರದ ಮುನ್ನಡೆಯನ್ನು ಕಾಯ್ದಿರಿಸಿಕೊಳ್ತಾ ಇದೆ. ಲಾಸ್ಟ್ 5 ಮಿನಿಟ್ಸ್, 5 ನಿಮಿಷಗಳ ಆಟ ಮಾತ್ರ ಬಾಕಿ. ಅಂಜನಾಯಕ ಅಂಕಣದಲ್ಲಿದ್ದಾನೆ. ಎದುರಾಳಿಂದ ಯಾವ ಕ್ಷಣದಲ್ಲೂ ಕೂಡ ಅಂಕವನ್ನು ತರಬಲ್ಲಂತ ಚಾಲಾಕಿ ದಾಳಿಗಾರ ಅಂಜನಾಯಕ. 29-22 in favor of SP Bulls. ಭೀಮನ ಬಲ ಇದೆ. ಅಯ್ಯೋ, ಕೂಡಲೇ ಅಂತರ ಕಣಯ್ಯ. ಮುಟ್ಟಿದ್ರೆ 3, ಮುಟ್ಟಲಿಲ್ಲ. ಮುಟ್ಟಿದ್ರೆ 3 ಅಂಕ ಕೊಡಬಹುದಾಗಿತ್ತು, ಆದ್ರೆ ಮುಟ್ಟಲು ಆಗಲಿಲ್ಲ. ಅದೃಷ್ಟ ಕುಲಾಯಿಸ್ತಾ ಇದೆ ಬಜರಂಗಬಲಿ ತಂಡಕ್ಕೆ. ಕ್ಯಾಪ್ಟನ್ ಲಾಸ್ಟ್ 4 minutes to go. ಅಂಜನಾಯಕ ಪ್ರಥಮ ಕ್ವಾರ್ಟರ್ ಫೈನಲ್ ಪಂದ್ಯಕ್ಕೆ ಪಾಂಡವ ಐಕೆಪುರ ವರ್ಸಸ್ ವಿಶ್ವ ವಾರಿಯರ್ಸ್ ಕೊರಗಿ ತಿರುಮಲಾಪುರ. ಪ್ರಥಮ ಕ್ವಾರ್ಟರ್ ಫೈನಲ್ ಪಂದ್ಯಕ್ಕೆ ಪ್ರಥಮ ಕರೆ. ಯಾಕೋ ಎಲ್ಲ ಎದೆ ಜಲ್ಲಂತೂ. 2 ಅಕ್ಕಪಕ್ಕದ ಊರುಗಳು ಸಮರಕ್ಕೆ ಸಿದ್ಧರಾಗಿ, ಸ್ನೇಹಕ್ಕೆ ಬದ್ಧರಾಗಿ. ಪಾಂಡವ ಐಕೆಪಿ ಹಾಗೂ ವಿಶ್ವ ವಾರಿಯರ್ಸ್ ಪ್ರಥಮ ಕ್ವಾರ್ಟರ್ ಫೈನಲ್ಗೆ ನಾವು 29-23. ಸವಾಲಿನ ದಾಳಿ 29-23 6 ಅಂಕಗಳ ಅಂತರದ ಮುನ್ನಡೆಯನ್ನು ಕಾಯ್ದಿರಿಸಿಕೊಳ್ತಾ ಇದೆ ಎಸ್ಪಿ ಬುಲ್ಸ್. ಮಾಡು ಇಲ್ಲ ಮಾಡಿ ಅಂಕ ತರೆದಿರೆ ನೀ ಹೊರ ನಡಿ ಅಂತಾರೆ ತಿರುಪುಗಾರರು. ಪ್ರಯತ್ನ ಮಾಡಬಾರ್ದು. 29-24 ಈಗ ಸೂಪರ್ ಟ್ಯಾಕಲ್ ಆನ್ ಆಗ್ತಾ ಇದೆ. ನೋಡೋಣ ಯಾವ ರೀತಿ ಸೂಪರ್ ತಿರುವನ್ನ ಪಡೆದುಕೊಳ್ತದೆ ಈ ಪಂದ್ಯ. ಯಾವಾಗ ಯಾವ ಸಂದರ್ಭ ಯಾರ ಮುಡಿಗೆ ಜಯ ಲಭಿಸುತ್ತೆ. ಯಾಕಂದ್ರೆ ಜಯಲಕ್ಷ್ಮಿ ಯಾವಾಗಲೂ ಚಂಚಲ, ಒಮ್ಮೆ ಆ ಕಡೆ ಒಮ್ಮೆ ಈ ಕಡೆ. ಈ ಬಾರಿ ಸೂಪರ್ ಟ್ಯಾಕಲ್ ಆನ್ ಆಗಿದೆ. ಡಿಫೆಂಡರ್ಗಳು ಇದ್ದಾರೆ. ಕೊಡಗಿನ ಸಚಿನ್ ನಿರೀಕ್ಷೆ ತಪ್ಪಾಗಿದೆ. ಅಂಜು ನಾಯಕನಿಗೆ ಮತ್ತೊಂದು ಅಂಕವನ್ನು ನೀಡಿದ್ದಾರೆ. ಕಿರಣ್ಯನ ಹೆಗಲಿಗೆ ಸಚಿನ್ ತಪ್ಪಿಸಿದ್ದಾನೆ. ತಪ್ಪು ನಿರೀಕ್ಷೆ ಹುಸಿಯಾಗಿದೆ. ಇಟ್ಸ್ ಎ ಕಾಸ್ಟ್ಲೆಸ್ಟ್ ಮಿಸ್ಟೇಕ್ ಅಂತ ಹೇಳ್ಬೋದು. ಭರಿಸಲು ಆಗದ ಭಾರಿ ನಷ್ಟ ಎಸ್ಪಿ ಬುಲ್ಸ್ಗೆ. 29-26 30-25 30-25 30-26 ಕಿರಣನಿಗೆ ಇದು ಸವಾಲಿನ ದಾಳಿ. ತಂಡ ಸಂಕಷ್ಟದಲ್ಲಿದೆ. ಕಿರಣ್ ಕೋಲಾರ್ ಬೋನಸ್ ಅಂಕ ಹೊರತಾಗಿ ಕೂಡ 1+50 ಪಾಯಿಂಟ್ಸ್ ಗಳಿಸ್ಕೊಳ್ತಾ ಇದೆ ಎಸ್ಪಿ ಬುಲ್ಸ್.
ಮೂವತ್ತೊಂದು 32 ಪಂದ್ಯ ಸಾಕ್ತಾ ಇದೆ. ಕಿರಣ್ ಮತ್ತೊಮ್ಮೆ ದಾಳಿಯಲ್ಲಿ ರಕ್ತದ ಒತ್ತಡ ಎಲ್ಲರಲ್ಲೂ ಹೆಚ್ಚಾಗಿದೆ. ನನಗೂ ಸೇರಿಸಿ ನಾನು ಕನ್ಫ್ಯೂಸ್ ಆಗ್ಬಿಟ್ಟೆ. BP ಹೈಕ್ ಆಗಿತ್ತು. 2.3 ಅಂತ ಹೇಳ್ಬಿಟ್ಟೆ. ಕ್ಷಮೆ ಇರಲಿ. ಮೂವತ್ತೊಂದು प्रकाश All teams clear. ಆಗಿದೆ ಮ್ಯಾಚ್ ಕ್ಲಿಯರ್. ಮ್ಯಾಚ್ ಕ್ಲಿಯರ್ ಆಗಿದೆ. ಹೋಗಿ. ದಯವಿಟ್ಟು ಯಾರು ಕೂಡ ತೀರ್ಪುಗಾರ ಮೇಲೆ ಹೋಗಬಾರ್ದು. ಅವರ ಕರ್ತವ್ಯ ಅವರು ಮಾಡಿದ್ದಾರೆ. ದಯವಿಟ್ಟು ಈ ಪಂದ್ಯ ಡ್ರಾ ಆಗಿದೆ. ಎರಡು ತಂಡಕ್ಕೂ ಒಂದೊಂದು ಅಂಕವನ್ನು ಕೊಡಲಾಗುವುದು. ಈ ಪಂದ್ಯ ಡ್ರಾ ಆಗಿದೆ. ಪ್ರಚಾರಕರ ಬಳಿ ಬನ್ನಿ. ಅಂಜು ನಾಯಕ್ ಪ್ರಚಾರಕರ ಬಳಿ ಬನ್ನಿ. ಬಜರಂಗ ಬಲಿ ತಂಡದ ಆಟಗಾರ ಅಂಜು ನಾಯಕ್ ಪ್ರಚಾರಕರ ಬಳಿ ಬನ್ನಿ. ಬಲಿ ತಂಡದ ನಾಯಕ ಕೋಚ್ ಹೋಗ್ರಿ. ನಾನು ಫಸ್ಟ್ ಚಾರ್ಜ್ ಮಾಡಿದ್ ನಿನಗೆ ಬಡಿ ಸರ್ ಇಲ್ಲ ಅನ್ಕೊಂಡೋಯ್ತು. ನೀನೇ ಆಗೋಣ. ನಾನು ನಿಂತಿದ್ದೀನಿ. ಅವ್ರು ಬಂದು ಹೊಡಬೇಕು. ನೀನೇ ಕೊಡ್ತಿದ್ದ. ನಾನು ನೀನು ಕೊಟ್ಬಿಟ್ಟಾರೆ ಅಂತ ದಯವಿಟ್ಟು ಈ ಪಂದ್ಯ ಡ್ರಾನಲ್ಲಿ ಅಂತ್ಯ ಕಂಡಿದ್ದು. ಬೇರೆ ಅಹಿತಕರ ಘಟನೆಗೆ ಅವಕಾಶ ನೀಡಿದಂತೆ ದಯವಿಟ್ಟು ಬಜರಂಗಬಲಿ ಆಟಗಾರರು ದಯವಿಟ್ಟು ತೆರಳಬೇಕು ಪ್ಲೀಸ್. ಈಗ ಗೆದ್ದಿದ್ದೀರಾ.